ರಾಜ್ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಈಗ ಊಟ ಮಾಡಿ. ಅಲ್ಲ, ನಿಮ್ಮನ್ನ ಎದುರುಗಡೆ ನಿಲ್ಲಿಸ್ಕೊಂಡು ನಾನು ಒಬ್ನೇ ತಿಂದ್ರೆ ನಿಮ್ ದುರ್ಗಮ್ಮ ಒಪ್ತಾಳ? ಒಪ್ಪಲ್ಲ. ಹೋಗಿ ಬಡಿಸ್ಕೊಂಡ್ ಬನ್ನಿ, ಇಬ್ರ ಜೊತೆಗೆ ಕೂತ್ಕೊಂಡು ತಿನ್ನೋಣ. ಹೇಳಿದ್ನಲ್ಲ ನನ್ಗೇನು ಬೇಡ ಅಂತ. ಅಲ್ಲ, ಅದನ್ನೇ ಒಂಚೂರು ಪ್ರೀತಿಯಿಂದ ಹೇಳಿದಿದ್ರೆ ತಿಂತ ತಿಂತ ಒಂದೆರಡು ತುತ್ತು ಜಾಸ್ತಿನೇ ಒಳಗೋಗಿರೋ. ಓಕೆ, ಅಂಡರ್ಸ್ಟುಡ್. ತಿನ್ಸು ಪ್ರೋಗ್ರಾಮ್ ಇಲ್ಲ ಇಲ್ಲ, ಅರ್ಥ ಆಯ್ತು. ನನ್ನ ತಂದೆ ಆಗಾಗ ಹೇಳ್ತಿರ್ತಾರೆ, ನಿನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೋ, ಹೆಂಡತಿನ ಚೆನ್ನಾಗಿ ನೋಡ್ಕೋ ಅಂತ. ಹಾಗಾಗಿ ನಾನು ಕೇಳ್ದೆ ಅಷ್ಟೇ. ಅಲ್ಲ, ನಿಮ್ ಕಣ್ಣೋಟ ನೋಡಿದ್ರೆ ಏನೋ ಬ್ಲಸ್ಟ್ ಆಗಂಗಿದೆ. ತಿಂತೀವಿ ಬಿಡಿ. ಚಿಕ್ಕ ಯಜಮಾನ್ರೆ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅಂದ್ರೆ ಇಷ್ಟೊತ್ತು ನಮ್ಮಿಬ್ರ ಮಧ್ಯೆ ನಡೆದಿದ್ದೀನೇನು? ಇದಲ್ಲ, ನಿಮ್ ಹತ್ರ ಬೇರೆ ಏನೋ ಕೇಳ್ಬೇಕು. ಬೇರೆನಾ? ಅಲ್ಲ, ನೀವೀಗೆಲ್ಲ ನನಗೆ ಬೇರೆ ಮತ್ತೊಂದು ಮಗದೊಂದು ಅಂತ ಕೇಳ್ತಿದ್ರೆ ಭಯ ಆಗತ್ತೆ. ಅದೇನಿದ್ಯೋ ಕೇಳ್ಬಿಡಿ, ಹೇಳ್ಬಿಡ್ತೀನಿ. ಇವತ್ತು ದೇವಸ್ಥಾನಕ್ಕೆ ನೀವೇ ತಾನೇ ನನ್ನ ಕರ್ಸ್ಕೊಂಡಿದ್ದು. ಇದೇನ್ರಿ ಇದು ನಿಮ್ದು? ಊಟಕ್ಕೆ ತಟ್ಟೆ ಇಟ್ಬಿಟ್ಟು ಅಭಿಮಾನದಿಂದ ಮಾತಾಡೋದನ್ನ ನೋಡಿದೀನಿ. ನೀವ್ ನೋಡಿದ್ರೆ ಅನುಮಾನದಿಂದ ಮಾತಾಡ್ತಿದ್ದೀರಲ್ಲ. ನೋಡಿ, ನನ್ ಪ್ರಶ್ನೆಗೆ ಉತ್ತರ ಇದಲ್ಲ. ನಿಜ ಹೇಳಿ, ನೀವೇ ತಾನೇ ಕರ್ಸ್ಕೊಂಡಿದ್ದು. ನೀವು ಮೌನವಾಗಿರೋದ್ರಲ್ಲೇ ಗೊತ್ತಾಗ್ತಿದೆ ಇದೆಲ್ಲ ನಿಮ್ದೇ ಕೆಲ್ಸ ಅಂತ. ಯಾಕೆ ಹೀಗ್ ಮಾಡಿದ್ರಿ? ಇವತ್ತು ದೀಪಕಣ್ಣ ವಿಜಯ್ ಅಕ್ಕನ್ ಮದ್ವೆ ದಿವ್ಸ ಅಂತ ಏನಕ್ಕೆ ನನ್ನ ಹತ್ರ ಸುಳ್ಳು ಹೇಳ್ಸಿದ್ರಿ? ಹೇಳಿ ಚಿಕ್ಕ ಯಜಮಾನ್ರೆ, ಯಾಕೆ ನನ್ ಜೀವನದಲ್ಲಿ ಹೀಗೆಲ್ಲ ಆಟ ಆಡ್ತಿದ್ದೀರಾ? ಸಿಂಗರಿ, ನಾನೇನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ಇದಕ್ಕೂ ಒಂದು ಕಾರಣ ಇದೆ. ಅದು ಏನು ಅಂತ ವಿಷಯ ನಿಮ್ಗೆ ಗೊತ್ತಾಗತ್ತೆ. ಅಲ್ಲಿವರೆಗೂ ಪ್ಲೀಸ್ ವೇಟ್ ಅಂಡ್ ವಾಚ್. ನೀವ್ ಹೇಳೋವರೆಗೂ ಕಾಯೋದಕ್ಕಾಗಲ್ಲ. ಅದೇನು ಅಂತ ಈಗ್ಲೇ ಹೇಳಿ. ಈಗೆಲ್ಲ ಹೇಳೋದಕ್ ಚಾನ್ಸೇ ಇಲ್ಲಪ್ಪ. ನೋಡಿ, ನೀವ್ ಹೀಗೆಲ್ಲ ಮಾಡೋದು ನನಗಿಷ್ಟ ಆಗಲ್ಲ. ಅದೇನೇ ಇದ್ರು ಈಗ್ಲೇ ಹೇಳಿ. ಇದೇನ್ರಿ ಇದು ನಿಮ್ದು ತಿನ್ನಕ್ ಕೂರ್ಸ್ಬಿಟ್ಟು ದಬ್ಬಾಳಿಕೆ? ನಾನೀಗೇನು ಹೇಳ್ಬೇಕು ತಾನೇ ಹೇಳ್ತೀನಿ, ಆದ್ರೆ ಹೇಳೋ ಸಮಯ ಇದಲ್ಲ. ಈಗೇನ್ ನಾನ್ ತಿನ್ಲ ಒಳ್ಳ? ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಗೋವಿಂದು. ಚಿಕ್ಕ ಯಜಮಾನ್ರೆ, ನಿಮ್ಗೆ ಲೆಮನ್ ಜ್ಯೂಸ್ ಬೇಕಾ, ಕಾಫಿ ಬೇಕಾ? ನನ್ಗೇನ್ ಬೇಕು ಅಂತ ನೀನ್ ಹೇಳು ನೋಡೋಣ. ನಿಮ್ಗೆ ಕಾಫಿ ಬೇಕು. ಗುಡ್ ಅಬ್ಸರ್ವೇಶನ್ ಗೋವಿಂದು.